ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ನಮ್ಮ ಅಭಿಜಿತ್ ಅವರ ಅಭಿನಯದ ಚಿನ್ನ ನೀ ನಗುತ್ತಿರು, ಭುವನೇಶ್ವರಿ, ಮುದ್ದಿನ ಮಾವ ಈ ಎಲ್ಲ ಸಿನಿಮಾಗಳು ಹೇಗೆ ಸ್ಟಾರ್ಟ್ ಆಯಿತು ಮತ್ತು ಇವರ ಪಾತ್ರಗಳು ಹಾಗೂ ಇವರ ಅನುಭವಗಳನ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಟಿ ಚಿಕ್ಕಣ್ಣ ಅವರ ನಿರ್ದೇಶನದಲ್ಲಿ ಚಿನ್ನ ನೀ ನಗುತ್ತಿರು ಅಂತ ಒಂದು ಸಿನಿಮಾನ ಮಾಡ್ತೀರಾ. ಆ ಸಿನಿಮಾ ಬಗ್ಗೆ ಹೇಳಿ ಸರ್. ಚಿಕ್ಕಣ್ಣ ಅವ್ರಿಗೆ ತುಂಬ ಆಸೆಗಳನ್ನ ಇಟ್ಕೊಂಡು ಒಬ್ಬ ನಿರ್ದೇಶಕ. ಅವರು ಅಣ್ಣವ್ರ ಕಂಪ್ನಿಲಿ ಕೆಲಸ ಮಾಡಿದವರು. ಓಕೆ. ಅಲ್ಲಿ ಕೆಲಸ ಕಲಿತು ಬೆಳೆದು ಬಂದಂಥವ್ರು. ನಾನು ಅದೇ ಈಗ ಮನಮೆಚ್ಚಿದ ಸೊಸೆ ಪ್ರೊಡ್ಯೂಸರ್ ಕೂಡ ಅಣ್ಣವರ ಮನೆಯಲ್ಲಿ ಒಬ್ಬ ವ್ಯಕ್ತಿ, ಭದ್ರಾವತಿ ಗೋವಿಂದು ಅಂಡ್ ಕುಮರೇಶ್ ಬಾಬು ಅಂತ. ಅವಾಗ ಚಿಕ್ಕಣ್ಣ ಬಂದು ಜೊತೆ ಓಡಾಡ್ಕೊಂಡಿದ್ರು ನಮ್ಮ ಜೊತೆ ಎಲ್ಲ. ಅವಾಗ ನನ್ನ ಮೇಲೆ ಪ್ಲಾನ್ ಮಾಡಿಕೊಂಡ್ರು, ಅಭಿಜಿತ್ನ ಇಟ್ಕೊಂಡು ಪಿಕ್ಚರ್ ಮಾಡೋಣ. ಅಭಿಜಿತ್, ಟೆನ್ನಿಸ್ ಕೃಷ್ಣ ಪ್ಲಸ್ ಬೇಬಿ ಶಾಮ್ಲಿ ಮಗು ಚಿಕ್ಕದರು, ಶಿವ ಸ್ಟಾರ್, ಬಹಳ ದೊಡ್ಡ ಹೆಸರು ಮಾಡೋಂಥ ಮಗು ಅದು. ಬಟ್ ಹೇಳ್ತೀನಿ, ಸಚ್ ಎ ವೆರಿ ಬ್ರಿಲಿಯಂಟ್ ಮಗು ಅದು. ಬಹಳ ಬ್ರಿಲಿಯಂಟ್ ಅಂದರೆ ಏನು ಹೇಳ್ಕೊಟ್ರು ನೀವು ಇಷ್ಟ ಕೂಡ 2 ಪಟ್ಟು ಮಾಡೋದು ಅಂತ ಬ್ರಿಲಿಯಂಟ್ ಮಗು. ನನಗೆ ಚಿಕ್ಕಣ್ಣ ಬಂದು, ಅಭಿಜಿತ್ ಚಿನ್ನ ನೀ ನಗುತ್ತಿರು ಪಿಕ್ಚರ್ ಮಾಡೋಣ, ಈ ಥರ ಒಂದು ಸಿನಿಮಾ, ಬೇಬಿ ಶಾಮ್ಲಿ ಮೇಲ್ಕತೆ, ನೀವು ಸಪೋರ್ಟಿಂಗ್. ಸೊ ಓಕೆ, ನಾನು ಇನ್ನೂ ಹೀರೋ ಆಗಿ ಲಾಂಚ್ ಆಗಿರಲಿಲ್ಲ ಬಿಫೋರ್ ದಟ್. ಐ ಸೆಡ್ ಓಕೆ, ಮಾಡೋಣ ಗುರು. ಅದಾದ್ಮೇಲೆ ನನ್ನ ಮತ್ತೆ ನೆಕ್ಸ್ಟ್ ಸಿನಿಮಾಕ್ಕೆ ಅವ್ರು ಹೀರೋ ಇಟ್ಕೊಂಡು ಮಾಡಿ, ನಾನು ಅವರೇ ಡೈರೆಕ್ಟ್ರು. ನೆಕ್ಸ್ಟ್ ನಾನು ಆಫ್ಟರ್ ರಂಜಿತಾ ಆದಮೇಲೆ ನನಗೆ ಮಾಂಗಲ್ಯ ಸಾಕ್ಷಿ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ನಾನೇ ಹೀರೋ. ಆ ಸಿನಿಮಾ ನಾನು ಶ್ರುತಿ, ಇವರೇ ಡೈರೆಕ್ಟ್ ಚಿಕ್ಕಣ್ಣ ಮಾಡಿರು. ಚಿನ್ನ ನೀನು ಗೊತ್ತಿರೋ ಸಿನಿಮಾ ಸ್ಟಾರ್ಟ್ ಆದಾಗಿನಿಂದ ಹೇಳ್ತೀನಿ, ಆ ಮಗು ಇದೆಯಲ್ಲ, ಆ ಮಗು ಬಿಹೇವಿಯರ್ ಹೇಗಪ್ಪ ಅಂದರೆ, ಅವರಪ್ಪ ನೀವೇನೇ ಹೇಳೋದಿದ್ರು ಅವ್ರ ಅಪ್ಪಂಗೆ ಹೇಳಬೇಕು. ಮಗು ಹಿಂಗೆ ಬರುತ್ತೆ, ನಿಂತ್ಕೊಳ್ಳುತ್ತೆ, ಆ್ಯಕ್ಟ್ ಮಾಡುತ್ತೆ, ಅವ್ರ ಅಪ್ಪಂಗೆ ಹೇಳಬೇಕು. ಅವ್ರ ತಂದೆ ಮಗು ಡೈರೆಕ್ಟ್ ಮಾಡ್ತಾರೆ, ಅವರಪ್ಪ ಹೇಳಿದ್ರೆ ಮಗು ಕೇಳುತ್ತೆ. ಈ ಥರ ಟ್ಯೂನ್ ಅದು. ನೀವು ಹೋಗಿ ಕೇಳಿದ್ರೆ ನೀವು ಡೈರೆಕ್ಷನ್ ಏನಿದ್ರು ಕೂಡ ಅವ್ರ ಅಪ್ಪಂಗೆ ಮಾಡಬೇಕು. ನೋಡಿ ಸರ್, ಮಗು ಹಿಂಗೆ ಬರುತ್ತೆ, ಇವ್ರು ಹಿಂಗೆ ಬರ್ತಾರೆ, ಕಾರ್ ಅಡ್ಡ ಬರುತ್ತೆ, ಈ ಮಗು ಹಿಂಗೆ ತಪ್ಪಿಸ್ಕೊಳುತ್ತೆ, ಇಲ್ಲ ಅಳುತ್ತೆ, ಎಲ್ಲ ಹೇಳಿದ್ರೆ ಅವ್ರ ಅಪ್ಪ ಟ್ರೈನ್ ಮಾಡ್ತಾರೆ. ಮಗು ಹೇಳ್ತಾರೆ, ಏನೋ ಅಮ್ಮ ಹಿಂಗೆ ವಾಂಗ, ಹಿಂಗೆ ಇಂದ ಮಾದರಿ ಅಂತ. ಈ ಥರ ಮಗು. ನಮ್ಗೆ ಯಾವ ಥರ ಚಿನ್ನ ನೀನು ನಗುತ್ತಿರೋ ಸಿನಿಮಾದಲ್ಲಿ ಆ ಹುಡುಗಿ ಲಾಸ್ಟಲ್ಲಿ ಹೆಂಗಾಯ್ತು ಅಂದರೆ, ಶೂಟಿಂಗ್ ಪ್ಯಾಕಪ್ ಆಗೋಯ್ತು, ಮುಗಿದೋಯ್ತು ಸಿನಿಮಾ ಅಂದಾಗ ನಿಜವಾಗ್ಲೂ ನಮ್ಗೆ ಮಗುನ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. ಅಷ್ಟು ಅಟ್ಯಾಚ್ಮೆಂಟು. ಒಳ್ಳೆ ವೆಯ್ಟ್, ಮಗು ಎತ್ಕೊಳಕ್ಕಾಗ್ತಿರ್ಲಿಲ್ಲ. ಆದರೆ ಎತ್ಕೊಂಡು ಬಂದು ಮಗು ವೆರಿ ಕ್ಯೂಟ್. ಆಮೇಲೆ ಸಾಂಗ್ಸ್ ಇದೆ, ನಮ್ಮ 3 ಜನಕ್ಕೆ ಸೇರಿ ಒಂದು ಸಾಂಗ್ ಇದೆ. ಹಾಗಾಗಿ ನಮಗೆ ಆ ಚಿನ್ನ ನೀನು ನಗುತ್ತಿರೋ ಇವತ್ತಿಗೂ ಕೂಡ ಭಾಳ ದೊಡ್ಡ ಹಿಟ್ ಅದು ಸಿನಿಮಾ. ಆ ಕಾಲಕ್ಕೆ 9 ವಾರ 10 ವಾರ ಹೋಯ್ತು ಸಿನಿಮಾ. ಅದು 9-10 ವೀಕ್ಸ್ ಹೋಯ್ತು. ಒಂದು ಸೆಂಟರ್ಸ್ 100 ಡೇಸ್ ಹೋಗಿರಬೇಕು, ಬಟ್ ಎಲ್ಲ ಸೆಂಟರ್ 9-10 ವಾರ ಹೋಯ್ತು. ಎಲ್ಲೋ ಕೂಡ ಆ ಸಿನಿಮಾ ಮಗು. ಅಪ್ಪ ಅಂದರೆ ಮಕ್ಕಳೇ, ಫಸ್ಟ್ ಆಫ್ ಆಲ್ ಮಕ್ಕಳೇನೇ ಚಂದ. ವೆರಿ ಕ್ಯೂಟ್, ವೆರಿ ಗುಡ್ ಆರ್ಟಿಸ್ಟ್, ವೆರಿ ಕ್ಯೂಟ್. ಏನು ಹಬ್ಬ ಅಂದರೆ ನನ್ನ ಪ್ರಕಾರ ಆಕೆ ಆ ಮಗುಗೆ ಒಂದು 4-5 ವರ್ಷ ಇದ್ರೆ ಹೆಚ್ಚು ಅಷ್ಟೇ ಆ ಏಜ್, ಅಷ್ಟೇ ಆಕೆ ಬರೀ 4-5 ವರ್ಷ ಅಷ್ಟೇ. ಬಟ್ ಡೈಲಾಗ್ಸ್ ಎಲ್ಲ ಹೆಂಗೆ ತಗೊಳ್ಳೋರು ನೋಡಿ, ಬಾರ್ನ್ ಆರ್ಟಿಸ್ಟ್, ಗಿಫ್ಟ್, ಗಾಡ್ ಗಿಫ್ಟ್. ಅಷ್ಟು ಸ್ಪಷ್ಟವಾಗಿ ಮಾತಾಡ್ಕೊಂಡು. ಆಮೇಲೆ ನಾವು ಹೇಳಿದ್ದಕ್ಕೆ ಆಕ್ಟ್ ಮಾಡ್ಬೇಕಲ್ಲ. ಈಗ ನಾನೇನು ಹೇಳ್ತೀನಿ, ಇಮ್ಮಿಡಿಯೇಟ್ ಕೌಂಟರ್ ಮಾಡ್ಬೇಕಲ್ಲ. ಆ ಟೈಮಿಂಗು. ಆಮೇಲೆ ಕನ್ನಡ, ಅವ್ರು ಬಂದು ತಮಿಳ್, ನಾವು ಹೇಳೋದು ಕನ್ನಡ, ಅದ್ರ ಅರ್ಥ ಮಾಡ್ಕೊಂಡು ಉತ್ತರ ಕೊಡ್ಬೇಕಲ್ಲ. ಅರ್ಥ ಆಗ್ತಿತ್ತು ಅವ್ರಿಗೆ ಕನ್ನಡ ಎಲ್ಲ? ಅಲ್ಲ, ಅಂದ್ರೆ ಅವ್ರ ತಂದೆ ಹೇಳ್ಕೊಡೋರು, ತಮಿಳಲ್ಲಿ ಹೇಳಿ ಇದು ಮೀನಿಂಗು ಅಂತ ಡೈಲಾಗ್ ಹೇಳಿ ಪರ್ಫೆಕ್ಟ್ ನಮ್ಮ ಡೈಲಾಗ್ ಎಂಡಿಗೆ ಆ ಹುಡುಗಿ ಆಗಿ ತಗೊಳ್ಳೋದು. ಸೊ ಅದೇ ಬ್ರಿಲಿಯನ್ಸಿ. ತುಂಬ ಬ್ರಿಲಿಯಂಟ್ ಆರ್ಟಿಸ್ಟ್. ಆಕ್ಚುಲಿ 4-5 ವರ್ಷಕ್ಕೆ ಅಷ್ಟೆಲ್ಲ ಅಂತಂದ್ರೆ ತುಂಬಾನೇ ದೊಡ್ಡ ವಿಷಯ. ತುಂಬ ಗ್ರೇಟ್. ಇವತ್ತು ಹೇಳ್ತೀನಿ ಅಷ್ಟೇ, ವಂಡರ್ಫುಲ್ ಆ್ಯಕ್ಟರ್. ಓಕೆ ಸರ್. ಟೆನ್ನಿಸ್ ಕೃಷ್ಣ ಅವರು? ಅವನು ಟೆನ್ನಿಸ್ನ ನಾನು ಭಾಳ ಹಳೆಯಿಂದ, ಅಂದರೆ ನಾನು ಇನ್ನೂ ಆರ್ಟಿಸ್ಟ್ ಕಾಲೇಜ್ ಕೂಡ ಬಂದಿಲ್ಲ, ಅದಕ್ಕಿಂತ ಮುಂಚೆಯಿಂದ ಟೆನ್ನಿಸ್ ನೋಡಿ ನಾನು. ಅವನು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದ ದಿನಗಳೆಲ್ಲ. ಅವನು ಕೂಡ ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋದು. ಒಳ್ಳೆ ಫ್ರೆಂಡ್ಶಿಪ್ ಇದೆ, ಅವತ್ತು ಇತ್ತು ಇವತ್ತು ಇದೆ. ಮೊನ್ನೆ ಕೂಡ ಮೀಟ್ ಆದಾಗ ಮಾತಾಡಿದ್ವಿ. ನಾವು ಭಾಳಷ್ಟು ಸಿನಿಮಾಗಳ ಜೊತೆಲಿ ಕೆಲಸ ಮಾಡಿದ್ವಿ. ಇವನ್ ಯಜಮಾನ ಕೂಡ ಲಾಸ್ಟ್ ಜೊತೆಲಿ ಮಾಡಿದ್ವಿ. ಯಜಮಾನ ಈ ಮಧ್ಯೆ ನಾವು ಮಾಡಿಲ್ಲ. ಅಪ್ ಟು ಯಜಮಾನ ತನಕ ತುಂಬ ಪಿಕ್ಚರ್ ಕೆಲಸ ಮಾಡಿದ್ವಿ. ತುಂಬ ನಾ ಕಂಡಂಥ ಅದ್ಭುತ ಒಬ್ಬ ಕಾಮಿಡಿ ನಟ, ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಳ್ಳೆ ಆರ್ಟಿಸ್ಟ್. ಖುಷಿ ಆಯ್ತು ಅವ್ರ ಜೊತೆಗೆ. ತುಂಬ ಒಳ್ಳೆ ಕಾಮಿಡಿ ಸೆನ್ಸ್, ಹ್ಯೂಮರ್ ಇದೆ, ಆಮೇಲೆ ಒಳ್ಳೆ ಫ್ರೆಂಡ್, ಗುಡ್ ಆಕ್ಟರ್. ಖುಷಿ ಆಗುತ್ತೆ. ಓಕೆ ಸರ್. ನಿಮ್ಮ ಮುಂದಿನ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಭುವನೇಶ್ವರಿ, ಆ ಸಿನಿಮಾ ಬಗ್ಗೆ ಹೇಳಿ ಸರ್.
ಭುವನೇಶ್ವರಿ ಕೂಡ ಸೇಮ್. ಅವಾಗ ನಾನು ರಂಜಿತಾ ಹಿಟ್ ಆಗಿತ್ತು, ಸೇಮ್ ಕಾಂಬಿನೇಷನ್ ಅಭಿಜಿತ್ ಅಂಡ್ ಶ್ರುತಿ. ಆಯ್ತಾ, ಇದ್ರಲ್ಲಿ ಇನ್ನೊಂದು ಪೇರ್, ಇನ್ನೊಂದು ಹಾಡು ಏನಂದ್ರೆ ಬೇಬಿ ಶಾಮ್ಲಿ. ಆಯ್ತಾ, ಇದ್ರಲ್ಲಿ ಇನ್ನೂ ಒಂದು ಹಾಡು ಏನಪ್ಪ ಅಂದ್ರೆ ನನ್ನ ಬಹಳ ಫೇವ್ರೆಟ್ ನಿರ್ಮಾಪಕರು, ನನ್ನ ಫೇವ್ರೆಟ್ ಫಿಲಾಸಫರ್ ಅಂತ ಹೇಳಲ್ಲ, ಏನ್ ಹೇಳಲಿ, ಎವ್ರಿಥಿಂಗ್ ನಮ್ಮ ಸೆಲ್ವಂ ಸರ್, ಅಂದ್ರೆ ಉದಯ ಟಿವಿ ಪ್ರಶ್ನೆ ಅವರೇ, ಅವಾಗ ಸೂರ್ಯ ಪ್ರೊಡಕ್ಷನ್ಸ್ ಅವರೇ ಪ್ರೊಡ್ಯೂಸರ್ ಅದಕ್ಕೆ. ಆ ಸಿನಿಮಾದಲ್ಲಿ ನಾನು ಆಟೋ ಡ್ರೈವರ್, ಶ್ರುತಿ ಒಂದು ಪಾತ್ರ, ಅದರಲ್ಲಿ ಶಾಮಿಲಿ, ಒಂದು ಮಂಕಿ, ಒಂದು ಆನೆ, ಇಷ್ಟು ಇದು. ಅದರಲ್ಲಿ ಹೈಲೈಟ್ ಕಾಮಿಡಿ ಸೀನ್ಸ್ ಏನಪ್ಪ ಅಂತಂದ್ರೆ, ನನಗೊಂದು ಕನ್ನಡಕ ಇರುತ್ತೆ, ಕನ್ನಡಕ ಹಾಕೊಂಡ್ಬಿಟ್ರೆ ಬೆದಗಡೆ ಅವ್ರ ಮೈ ಮೇಲೆ ಬಟ್ಟೆ ಕಾಣಿಸ್ತಿರಲ್ಲ, ಆ ಥರದೊಂದು ಕಾಮಿಡಿ. ಇವತ್ತಿಗೂ ನಾನು ಎಲ್ಲರೂ ಹೋದ್ರೆ, ಸರ್ ಆ ಕನ್ನಡಕ ಇದೆಯಾ ಸರ್ ಅಂತಾರೆ ಜನ. ಸರ್ ಕನ್ನಡಕ ನಿಜಾನ ಸರ್ ಅದು, ಅದೊಂದು ಕನ್ನಡಕ ಇದೆಯಾ ಸರ್ ಅಂತಾರೆ. ಇಲ್ಲಪ್ಪ ಸುಮ್ಮನೆ ಅದು ಸಿನಿಮಾಕ್ಕೋಸ್ಕರ ಸೀನ್ಗೋಸ್ಕರ ಮಾಡಿದ್ವಿ. ಹೌದು ಸರ್, ನಾವು ನಿಜವಾಗ್ಲೂ ಇದೆ ಅನ್ಕೊಂಡ್ಬಿಟ್ಟಿದ್ವಿ. ಅಷ್ಟು ಇಂಪ್ಯಾಕ್ಟ್ ಆದಂಥ ಭುವನೇಶ್ವರಿ. ಒಳ್ಳೆ ಅದು ಕೂಡ ಭಾಳ ದೊಡ್ಡ ಹಿಟ್ಟು. ಇವತ್ತಿಗೂ ಕೂಡ ಉದಯ ಮೂವೀಸಲ್ಲಿ ಒಂದು ನಾನೇ ಒಂದು 15 ಸಲ ನೋಡಿದ್ವಿ. ನನಗೂ ಇಷ್ಟ ಆ್ಯಕ್ಚುಲಿ ಆ ಥರ ಸಿನಿಮಾಗಳು, ಕುತ್ಕೊಂಡು ನೋಡ್ಬೇಕಂತ ಅನಿಸ್ತಿರುತ್ತೆ. ಆಮೇಲೆ ಕಾಂಬಿನೇಷನ್ ಇದೆಯಲ್ಲ, ಪ್ರಾಣಿಗಳು ಎಲ್ಲ ಕಾಂಬಿನೇಷನ್ಗಳಿದೆಯಲ್ಲ, ತುಂಬ ಚೆನ್ನಾಗಿದೆ ಇದು. ನೋಡಿ ಅದೆಷ್ಟು ಅಂದ್ರೆ ಈ ಥರ ಸಿನಿಮಾಗಳೆಲ್ಲ ನೀವು ಇನ್ನೂ ಒಂದು 20 ವರ್ಷ 50 ವರ್ಷವರೆಗೂ ಕೂಡ ಫ್ರೆಶ್. ಹೌದು ಹೌದು ಹೌದು, ಎಷ್ಟು ವರ್ಷ ಹೋದ್ರೂ ಅದೇನು ಹಾರ ಅಂತಾರಲ್ಲ, ಅದು ಚೇಂಜ್ ಆಗಲ್ಲ. ಭುವನೇಶ್ವರಿ ಸಿನಿಮಾ ಬೇಕು ಇನ್ನೊಂದ್ಸಲಿ ಕೂತ್ಕೊಂಡು ನೋಡಿ, ಫುಲ್ ಸಿನಿಮಾ ನಿಮ್ಗೆ ಬೋರ್ ಆಗಲ್ಲ. ಹೌದು, ನೋಡಿದ್ರೆ ನೀವು ನೆಕ್ಸ್ಟ್ ಸೀನ್ ಅಂತ ಗೊತ್ತು ನಿಮಗೆ, ಆದ್ರೂ ಇವನ್ ಯು ವಿಲ್ ವಾಚ್, ಬೋರ್ ಆಗಲ್ಲ. ಹೌದು ಹೌದು, ಅಂತ ಬಹಳ ಒಂದು ಒಳ್ಳೆ ಸಿನಿಮಾಗಳು ಅವೆಲ್ಲ. ಅಂದ್ರೆ ಸರ್, ಇವಾಗ ಏನಕ್ಕೆ ಈ ಕ್ವಶನ್ ಕೇಳ್ತಿದ್ದೀನಿ ಅಂತಂದ್ರೆ, ಬೋರ್ ಆಗಲ್ಲ ಅಂತ ಮಾತಾಡಿದ್ವಿ. ಬಟ್ ಇವಾಗ ಬರ್ತಿರೋ ಸಿನಿಮಾಗಳು ನಾವು ಇಲ್ಲ ಪ್ರಿಡಿಕ್ಟ್ ಮಾಡಿರ್ತೀವಿ, ಸಿನಿಮಾನೇ ನೋಡಿರಲ್ಲ, ಬಟ್ ಆಲ್ರೆಡಿ ನೆಕ್ಸ್ಟ್ ಸೀನ್ ಇದಿರಬಹುದು ಅಂತ ಪ್ರಿಡಿಕ್ಟ್ ಮಾಡಿರ್ತೀವಿ. ಬಟ್ ಮುಂಚೆ ಏನೇ ಡೈರೆಕ್ಟರ್ಗಳಿದ್ರಲ್ಲ, ಅವ್ರದ್ದನ್ನು ನಾವು ಆ ಥರ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಏನಕ್ಕೆ ಇಷ್ಟೊಂದು ಡ್ರಾಸ್ಟಿಕ್ ಚೇಂಜಸ್ಸು ಅಥವಾ ಡ್ರಾಬ್ಯಾಕಾ? ಅಲ್ಲ, ಡ್ರಾಬ್ಯಾಕು ಡ್ರಾಸ್ಟಿಕ್ ಅಂತೇನಿಲ್ಲ. ಈಗ ಅಪ್ಗ್ರೇಡ್ ಆಗಿದೆ ಅಂದ್ಕೊಳ್ಳಿ, ಈಗ ಟೆಕ್ನಾಲಜಿ ಟೆಕ್ನಿಕಲ್ ಆಗಿ ತುಂಬ ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆಗೆ ಸ್ಕ್ರಿಪ್ಟ್ ವೀಕ್ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಓಕೆ, ಅಪ್ಗ್ರೇಡ್ ಆಗೋದು ಗುಡ್ಡು, ಟೆಕ್ನಾಲಜಿ ಟೆಕ್ನಿಕಲ್ ಆಗಿ ಯೋಚನೆ ಮಾಡೋದಿಲ್ಲ ಕರೆಕ್ಟು. ಬಟ್ ಏನೇ ಆದರೂ ಬೇಸ್ ಸ್ಕ್ರಿಪ್ಟ್ ಬೇಸ್ ಆಗಿರಬೇಕು. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಅನ್ನೋದಾಗಲಿ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆಯೇನೋ ಅಂತ ನಂಗೊಂದು ಫೀಲ್ ಬರ್ಬೋದು. ಬಟ್ ಅದೇ ಸರ್, ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ಏನಕ್ಕಂದ್ರೆ ನೀವೇ ಆವಾಗಲಿಂದ ನಾವು ಮಾತಾಡ್ತಿದ್ದಂಗೆ 10 ವಾರ, 11 ವಾರ, 12 ವಾರ, 14 ವಾರ, 25 ವಾರ, 50 ವಾರ, ಹೌದು, ಎಲ್ಲ ಹೋಗಿದ್ ಸಿನಿಮಾಗಳಿದೆ. ಬಟ್ ಇವಾಗ 2 ವಾರ 3 ವಾರ ಹೋಗೋದು ತುಂಬಾ ದೊಡ್ಡದಾಗಿದೆ. 2 ವಾರ 1 ವಾರ ಅನ್ಕೊಂಡ್ಬಿಡಿ. 1 ವಾರ ಅಂದ್ರೆ 2 ವಾರ 1 ವಾರ 2 ವಾರ ಅಂದ್ರೆ ಹಿಟ್ ಸಿನಿಮಾ ಅಂತ. ಹೌದು ಹೌದು ಹೌದು, ಹಿಟ್ ಸಿನಿಮಾ ಅದು. ಇವಾಗ ನೋಡಿದ್ರೆ ಎಲ್ಲಿ ತುಂಬಾ ಡ್ರಾಸ್ಟಿಕ್ ಚೇಂಜ್ ಆಗಿದೆ ಸಿನಿಮಾಗಳು, ಎಲ್ಲಿ ಹುಡುಕ್ಬೇಕಾಗಿದೆ ಸಿನಿಮಾಗಳು. ಸಿನಿಮಾ ಸಂಖ್ಯೆ ಬರೋದು ಜಾಸ್ತಿ ಇದೆ, ಬಟ್ ರೀಚ್ ಕಡಿಮೆ ಆಗ್ತಾ ಇದೆ. ಹೌದು ಹೌದು, ರೀಚ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಬರೋ ಸಂಖ್ಯೆ ಇವತ್ತಿಗೂ ಹಾಗೆ ಇದೆ. ಹೌದು, ಇವತ್ತಿಗೂ 300 ಸಿನಿಮಾ ವರ್ಷಕ್ಕೆ ಬರ್ತಾ ಇವೆ. ಬಟ್ ನಿಮಗೆ ತಲುಪೋದು ಬಹಳ ಕಡಿಮೆ ಆಗ್ತಿದೆ ಅಷ್ಟೇ. ಓಕೆ ಸರ್, ಇನ್ನೊಂದೇನು ಅಂತಂದರೆ, ಚೇಂಜ್ ಆಗಿರೋದೇನು ಅವಾಗಿಂದಕ್ಕೂ ಇವಾಗಿಂದಕ್ಕೂ ಅಂದರೆ, 100 ಡೇಸ್ ಫಂಕ್ಷನ್ಸ್ ಮಾಡ್ತಿದ್ರು, ಸಕ್ಸಸ್ ಮೀಟ್ ಎಲ್ಲದೂ ಮಾಡ್ತಾಯಿದ್ರು. ಬಟ್ ಇವಾಗ ಮಾಡ್ತಿರೋದಕ್ಕೂ ಅವಾಗಿದ್ದಕ್ಕೂ, ಆವಾಗ ಮನೆಯವ್ರನ್ನ ಕರೆದು ಮನೆಯಲ್ಲಿ ಒಂದು ಗೆಟ್ ಟುಗೆದರ್ ಥರ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ರು. ಬಟ್ ಇವಾಗ ಪ್ರೆಸ್ ಮೀಟ್ ಮಾಡ್ತಾರೆ ಅಷ್ಟೇ. ಇಲ್ಲ, ಆಗಲೇ ಸ್ಟೇಜ್ ಫಂಕ್ಷನ್ಸ್ ಆಗೋದು, ಕಲಾಕ್ಷೇತ್ರದಲ್ಲಿ ಆಗೋದು, ಚೌಡಾಯಿ ಮೆಮೊರಿಲ್ ಆಗೋದು, ಪ್ಯಾಲೇಸ್ ಸ್ಟೇಜ್ ಹಾಕಿ ಮಾಡೋರು. ತುಂಬ ಕಡೆ 100 ಡೇಸ್ ಫಂಕ್ಷನ್ಸ್ಗಳು 25 ಫಂಕ್ಷನ್ಸ್ ಆಗಿವೆ. ಕಂಟಿನ್ಯೂ ಇಂಡೋರ್ ಸ್ಟೇಡಿಯಂ ಅಲ್ಲಿ ಮಾಡೋರು ತುಂಬ ಆಗಿದೆ. ಭಾಳ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಈಗ ನಿಮ್ಗೆ 100 ಡೇಸ್ ಹೋಗಲ್ವಲ್ಲ ಅಮ್ಮ, 100 ಡೇಸ್ ಹೋಗ್ತಾ ಇಲ್ವಲ್ಲ. 100 ಡೇಸ್ ನಿಮಗೆ ಥಿಯೇಟರ್ಲಿ ಸಸ್ಟೈನ್ ಆಗಲ್ವಲ್ಲ ನಿಮಗೆ. 100 ಡೇಸ್ ತನಕ ಎಷ್ಟು ಸಿನಿಮಾ ಹೋಗುತ್ತೆ ಹೇಳಿ? ಎಷ್ಟೋ ದಿನ ಆಗ್ಬಿಟ್ಟಿದೆ ಅನ್ಸುತ್ತೆ ಅಲ್ಲ ಸರ್, 100 ಡೇಸ್ ಹೋಗಿದೆ ಸಿನಿಮಾ. ಸಿನಿಮಾ ಅಂದ್ರೆ ಹಬ್ಬ ಆಯ್ತು ಅವಾಗ. ಸಿನಿಮಾ ಅಂದ್ರೆ ಹಬ್ಬದ ವಾತಾವರಣ. ಇವತ್ತು ಒಂದು ಸಿನಿಮಾ ಬರ್ತಾ ಇದೆ ಅಂದ್ರೆ ಜನ ಕೂಡ ವೆಯ್ಟ್ ಮಾಡೋರು, ಸಿನಿಮಾಗೆ ಇಂಥ ದಿನ ಹೋಗ್ಬೇಕು ಅಂತ ಪ್ಲಾನ್ ಮಾಡೋರು. ಹೌದು, ಒಂದು ಬಹಳ ಖುಷಿಯಿಂದ ಹಬ್ಬಕ್ಕೆ ಸಿನಿಮಾಕ್ಕೆ ಹೋಗೋರು. ಆಮೇಲೆ ಇಂಟರ್ವಲ್ ಅಲ್ಲಿ ಹೊರಗಡೆ ಬಂದ್ಬಿಟ್ಟು ಒಂದು ಗೋಲ್ಡ್ ಸ್ಪಾಟ್ ಕುಡಿಯೋರು, ಪಪ್ಸ್ ತಿನ್ನೋರು, ಸಮೋಸ ತಿನ್ನೋರು, ಮತ್ತೆ ಬಂದ್ಬಿಟ್ಟು ಫೋಟೋ ಕಾರ್ಡ್ಸ್ ಎಲ್ಲ ಇರೋದು, ಶೋಕೇಸ್ ಹಾಕಿರೋರು, ಫೋಟೋ ಕಾರ್ಡ್ಸ್ ನೋಡೋರು. ಇನ್ನು ಈ ಸೀನ್ ಬಂದಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡೋರು. ಈ ಥರದ್ದೆಲ್ಲ ಕ್ಯೂರಿಯಾಸಿಟಿ ಇತ್ತು. ಇವತ್ತೇನಾಗಿದೆ, ಎಲ್ಲ ನಿಮಗೆ ಮೊಬೈಲಲ್ಲೇ ಇದೆ. ಎಲ್ಲ ನಿಮಗೆ ಯಾವ ಸಿನಿಮಾ ಹಿಂಗೆ ನೋಡಿದ್ರೆ ಬಂದ್ಬಿಡುತ್ತೆ, ಯಾವ ಸೀನ್ ನೋಡಿದ್ರೆ ಬರುತ್ತೆ ಸರ್. ಆಮೇಲೆ ಆಗ ಸ್ವೀಟ್ ಅಂದರೆ ಮನೆ ಒಳಗಡೆ ವರ್ಷಕ್ಕೊಂದ್ಸಲಿ ಸ್ವೀಟು, ಹಬ್ಬಗಳಿಗೆ ಪಾಯಸ ಹೋಳಿಗೆ ಅಂದರೆ ಜನ ಕಾಯೋರು ಹಬ್ಬ ಬರಬೇಕು ಅಂತ. ಇವತ್ತು ಪಾಯಸ ಹೋಳಿಗೆ 1 ಸೆಕೆಂಡ್ ಮಾಡೋದು ಲೇಟ್ ಆದರೆ ಸ್ವಿಗ್ಗಿ ಫೋನ್ ಮಾಡಿ ಬಂದ್ಬಿಡುತ್ತೆ. ಇಷ್ಟು ನಿಮಗೆ ಎಲ್ಲ ಕೈಗೆ ಬಂದಾಗ ನಿಮಗೆ ಆ ಮಜಾ ಕಾಣಲ್ಲ, ವ್ಯಾಲ್ಯೂಗಳು ಗೊತ್ತಾಗಲ್ಲ. ಹಾಗಾಗಿ ಸಿನಿಮಾದ ವ್ಯಾಲ್ಯೂನು ಹಾಗೆ ಆಗಿದೆ. ಮೊಬೈಲ್ ತೆಗೆದ್ಬಿಟ್ಟು ಯಾವ ಪರ್ಟಿಕ್ಯುಲರ್ ಸಿನಿಮಾ ಹೊಡೆದ್ಬಿಟ್ಟು ಸೀನ್ ಬೇಕು ಅಂತ ಕಾಣುತ್ತೆ. ಹೌದು, ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀರಲ್ಲ, ಬೇಕಾದ್ರೆ ಪಟ್ಟಂತ ಸೀನ್ ನೋಡಿ ಬಂದ್ಬಿಡುತ್ತೆ ನಿಮಗೆ. ಹಾಗಾಗಿ ಬಹಳ ಬದಲಾಗ್ಬಿಟ್ಟಿದೆ ಈಗ. 100 ಡೇಸ್
ಎಲ್ಲ ಈಗ ತುಂಬ ಕಷ್ಟ ಅಂತ ಹೇಳ್ಕೊತೀನಿ ನಾನು. ಓಕೆ ಸರ್, ಈ ಕ್ವಶನ್ ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ನೀವು ಹೀರೋ ಆಗೋ ಮಾಡಿದ್ದೀರಾ, ವಿಲನ್ ಆಗೋ ಮಾಡಿದ್ದೀರಾ. ಹೀರೋ ವಿಲನ್ ಎರಡೂ ಒಂದು ಸಿನಿಮಾಗೆ ಪಿಲ್ಲರ್ಸ್, ಮೇನ್ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು. ಬಟ್ ಹೀರೋಗೂ ಕೆಲವೊಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ, ವಿಲನ್ಗೂ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಇರುತ್ತೆ. ಬಟ್ ವಿಲನ್ಗೆ ಇರೋ ಅಷ್ಟು ಹೀರೋಗೆ ಇರಲ್ಲ. ಯಾಕೆ ಸರ್? ಅಂದರೆ ಏನಾಗುತ್ತೆ, ವಿಲನ್ಗಳಿಗೆ ನೀವು ಈಚೆ ಹೋದಾಗ ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳ್ತಾರೆ, ಬಟ್ ಹೀರೋಗೆ ದೇವ್ರ ಥರನೇ ನೋಡ್ತಾರೆ. ಅಂದರೆ ಪಾತ್ರ, ಹೌದು, ಅವ್ನು ಮಾಡೋ ಕೆಲಸ. ಅಂದರೆ ಸಿನಿಮಾದಲ್ಲಿ ವಿಲನ್ ಅಂದ್ರೆ ಕೆಟ್ಟವನು, ಹಾಂ, ಮಾಡೋ ಕೆಲಸ ಕೆಟ್ಟದ್ದೇ. ಹೌದು. ಸೊ ಸಿನಿಮಾ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ಅವ್ನು ಹೊಡೆ ಇನ್ನೂ ಹಾಕು, ಹೊಡಿ, ಕೊಚ್ಚು, ಸಾಯಿಸುವ ನಮ್ಮ ಥರ ಆ ಸೀನ್ ಕ್ರಿಯೇಟ್ ಆಗಿರುತ್ತೆ. ಹೌದು. ಹೀರೋ ಅಲ್ಲಿ ಏನಾಗುತ್ತೆ, ಅವ್ನ ಪಾತ್ರ ಅವನು ಒಳ್ಳೇದೇ ಮಾಡ್ತಾನೆ, ಕಥೆಯಲ್ಲಿ ಅವ್ನ ಪಾತ್ರ ಹಾಗೆ ಇರುತ್ತೆ. ಸೊ ಜನಕ್ಕೆ ಅದು ಒಳ್ಳೇದೇ, ಅವ್ನು ಒಳ್ಳೇದು ಮಾಡಿದಾಗ ಅವ್ನು ನೋಡಿ ಎಷ್ಟು ಒಳ್ಳೆ ವ್ಯಕ್ತಿ. ಅವ್ರು ಯಾರೋ ಪಾಪ ಒದ್ದಾಡ್ತಾ ಇದ್ರು, ತೊಗೊಂಡೋಗಿ ನೀರು ತಂದು ಕೊಟ್ಟ. ಇವನು ಹೀರೋ ಅದೇ ಟೈಮ್ ಬಂದು, ವಿಲನ್ ಅದೇ ಟೈಮ್ ಬಂದು ಕಾಲಲ್ಲಿ ಹೊಡ್ತಾನೆ, ನೀರು ಬಿದ್ದೋಗುತ್ತೆ. ಇವನ ಜೀವನ ಎಂತ ಕೆಟ್ಟವನು, ಇಡಿಯಟ್. ನೀರು ಕುಡ್ಸಕ್ಕಂತ ಹೋದರೆ ಕಾಲಲ್ಲಿ ಓದ್ಬಿಟ್ಟ ಅವನು, ಅವ್ನು ಕಾಲು ಮುರಿ ಅಂತ. ಅಂದರೆ ಇಷ್ಟು ಇಂಪ್ಯಾಕ್ಟ್ಸ್ ಆಡಿಯನ್ಸ್ಗೆ. ಅವರು ಸಿನಿಮಾ ಥರ ನೋಡ್ತಾ ಇರ್ತಾರೆ ಆಡಿಯನ್ಸ್. ಹಾಗೆ ಹೊರಗೆ ಬಂದರೂ ಕೂಡ ಅವನು ಕೇಡಿ ವಿಲನ್ ಥರನೇ ಅವ್ರಿಗೆ. ಬಟ್ ಬೇಸಿಕಲಿ ಒಳ್ಳೆಯವನು ಆದರೂ. ಹೌದು, ಅಂದರೆ ಜಡ್ಜ್ ಮಾಡಿಬಿಡ್ತಾರೆ ಜನ ಹಾಗೇನೆ. ಸ್ಕ್ರೀನ್ ಏನು ಬರ್ತಾರೆ ಸಿನಿಮಾ, ಇಟ್ ಇಂಪ್ಯಾಕ್ಟ್ಸ್. ಸಿನಿಮಾ ಥರ ನೋಡ್ತಾರೆ. ಒಂದು ಎಕ್ಸಾಂಪಲ್, ಒಂದು ತಮಿಳ್ನಾಡಲ್ಲಿ ಒಬ್ಬ ಭಾಳ ದೊಡ್ಡ ವಿಲನ್, ಹೆಸರು ಬೇಡ, ಭಾಳ ದೊಡ್ಡ ವಿಲನ್. ಅವ್ರು ಇದ್ದಾರೆ ಅಂದರೆ ಜನ ಹೆದರ್ಕೊಳ್ಳೋರು. ಥಿಯೇಟರ್ ಸಿನಿಮಾದಲ್ಲಿ ಅವ್ರು ಇದ್ದಾರೆ ಅಂದರೆ ಅಯ್ಯಪ್ಪ ಅಂತ ಒಬ್ಬ ವ್ಯಕ್ತಿ ಒಂದು ಫಂಕ್ಷನ್ಗೆ ಹೋಗಿದ್ದಾರೆ, ಪಬ್ಲಿಕ್ ಫಂಕ್ಷನ್. ಅವ್ರಿಗೆ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ಮಗು ಇದೆ, ಒಂದು 12 ವರ್ಷ ಮಗು. ಅವರು ಯಾರು ಅದು ಅಂತ ಕೇಳಿದ್ದಾರೆ. ಅದೇ ಅಂತ ಸಿನಿಮಾದಲ್ಲಿ ಅಂತ ವಿಲನ್ ಪಾತ್ರ ಮಾಡಿದ್ರಲ್ಲ ಅವರೇ ತಕ್ಷಣ ಮಗು ಹಾರ್ಟ್ ಅಟ್ಯಾಕ್ ಆಗಿದೆ. ಅಂದರೆ ಆ ಪಾತ್ರ, ಆ ಸಿನಿಮಾ ಅಷ್ಟು ಇಂಪ್ಯಾಕ್ಟ್ ಆಗಿದೆ. ಅಂದರೆ ಮಗು ಆಗ್ಬೋದು, ದೊಡ್ಡವರಾಗ್ಬೋದು. ಅಂದರೆ ನಾನು ಹೇಳ್ತೀನಿ, ಚೈತ್ರದ ಪ್ರೇಮಾಂಜಲಿ ಟೈಮಲ್ಲಿ ಅವ್ರು ಯಾರೋ ಬಂದುಬಿಟ್ಟು ನನ್ನ ಗಲ್ಲ ಹಿಡ್ಕೊಂಡು, ಇಷ್ಟು ಚೆನ್ನಾಗಿರೋ ಹೆಂಡತಿ ಮಗುವೆಲ್ಲ ಇಟ್ಕೊಂಡು ನೀನು ಯಾಕಪ್ಪ ಹೆಣ್ಮಕ್ಳು ತಂಟೆ ಹೋಗ್ತೀಯಾ, ಆರಾಮಾಗಿರ್ಬೋದಲ್ಲ. ಅದು ಸಿನಿಮಾ ಅಂತ ಅವ್ರಿಗೆ ಅನ್ಕೋತಾ ಇಲ್ಲ. ನಾನು ಸಿನಿಮಾದಲ್ಲಿ ನಾನು ನಿಜವಲ್ಲ ನಾನು ಹಂಗೆ ಮಾಡ್ತಾ ಇದ್ದೀನಿ, ಅದನ್ನು ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ಇನ್ನೂ ಜನ ಅಷ್ಟು ಮುಗ್ಧರಿದ್ದಾರೆ, ಆ ಸಿನಿಮಾ ಥರ ತಗೋತಾರೆ. ಅದೇ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಅಂದಾಗ ನಮಗೆ ಆರ್ಟಿಸ್ಟ್ಗಳಾಗಿ ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಏನಕ್ಕಂದರೆ ಒಳ್ಳೇದನ್ನೇ ಕೊಡಬೇಕು ಜನಗಳಿಗೆ ಅನ್ನೋದು. ಅಲ್ಲ, ಒಳ್ಳೇದಿದ್ದನ್ನು ಎಲ್ಲರೂ ಒಳ್ಳೆಯಬಿಟ್ಟು ಸಿನಿಮಾಲಿ ಹೋಗುತ್ತೆ. ಎಲ್ಲ ಇಡೀ ಮಾಡೋ ಸಿನಿಮಾದಲ್ಲಿ ಬರೋ 15 ಪಾತ್ರ ಹೀರೋ ಆಗ್ಬಿಟ್ರೆ ಅಸಾಧ್ಯ. ಟೋಟಲ್ ಮೆಸೇಜ್ ಒಳ್ಳೇದಿರ್ಬೇಕಷ್ಟೇ, ಮೆಸೇಜ್ ಇರಬೇಕು. ನಾನು ಫೈನಲಿ ಆ ವಿಲನ್ ಯಾಕೆ ಆ ಥರ ವಿಲನ್ ಆದ, ವಿಲನ್ಗೆ ತಪ್ಪು ಮಾಡಿದ್ರೆ ಏನು ಶಿಕ್ಷೆ, ಹೌದು, ಯಾಕೆ ಮಾಡಬೇಕಿತ್ತು, ಯಾಕೆ ಮಾಡಬಾರ್ದಿತ್ತು ಅನ್ನೋದನ್ನ ನೀವು ತೋರಿಸಿದ್ರೆ ಸಾಕು. ವಿಲನ್ ಇರಲೇಬೇಕು ಸಿನಿಮಾದಲ್ಲಿ. ವಿಲನ್ ಇಲ್ಲ ಅಂದರೆ ನೀವು ಏನು ಯು ಕಾಂಟ್. ಹೌದು ಹೌದು. ಹೀರೋ ಜೊತೆ ಪ್ಯಾರಲಲ್ ವಿಲನ್ ಇದ್ರೇ ಒಂದು ಕತೆ. ಸರ್, ರಶ್ಮಿ ಅಂತ ಒಂದು ಸಿನಿಮಾ ಮಾಡ್ತಾರ, ಸೇಮ್ ಬ್ಯಾಕ್ ಟು ಹಿಟ್ ಜೋಡಿ. ಆ ಸಿನಿಮಾ ಬಗ್ಗೆ ಹೇಳಿ. ಸೇಮ್ ಬ್ಯಾನರ್. ಓಕೆ. ಅವರೇ ಬ್ಯಾನರ್, ಅವರೇ ಡೈರೆಕ್ಟರ್, ಅವರೇ ಪ್ರೊಡ್ಯೂಸರ್. ಓಕೆ, ಆಯ್ತಾ? ಸೇಮ್ ಪ್ಯಾಕೇಜ್. ಅಭಿಜಿತ್, ಶ್ರುತಿ. ರಶ್ಮಿ ಅಂದ್ರೆ ಯಾರು ಹೇಳಿ? ಶ್ರುತಿ. ರಶ್ಮಿ ಗಂಡ ನಾನು. ಕತೆ ಬೇರೆ ಅಷ್ಟೇ, ಕತೆ ಬೇರೆ. ನಾನು ಚಿಕ್ಕ ವಯಸ್ಸಲ್ಲಿ ಲವ್ ಮಾಡಿರ್ತೀವಿ, ಯಾವುದೋ ಕಾರಣಕ್ಕೆ ಬೇರೆ ಆಗಿರ್ತೀವಿ, ಮತ್ತೆ ಒಂದು ಫೈನ್ ಡೇ ಮೀಟ್ ಆಗ್ತೀವಿ, ಅದು ಕತೆ ಹಂಗೆ ತೊಗೊಂಡೋಗುತ್ತೆ. ಬಟ್ ಆದರೆ ಟೈಟ್ಲ್ ಬಂದು ರಶ್ಮಿ, ಹೀರೋಯಿನ್ ವರ್ಡೆಡ್ ಸಿನಿಮಾ. ಮತ್ತೆ ಅದು ಸೇಮ್ ಆಸ್ ಇಟ್ ಇಸ್. ನಾನು ಅದೇ ಹೇಳಿದ್ದೆ ನಿಮಗೆ, ಸಾಂಗು ಅದರಲ್ಲೂ ಕೂಡ 2 ಫೈಟ್ ಇದೆ. ಅದರಲ್ಲೂ ನಾನು ಹೀರೋಯಿನ್ ತಂಗಿನ ಯಾವುದೋ ಒಂದು ವಿಲನ್ ಡೆನ್ಸೆಟ್ ಇಂದ ಸೇವ್ ಮಾಡ್ತೀನಿ, ಫೈಟ್ ಮಾಡ್ತೀನಿ, ಎಲ್ಲ ಮಾಡಿದ್ರು. ಲಾಸ್ಟಲ್ಲಿ ಪಿಕ್ಚರ್ ಹಿಟ್ ಆಗಿದ್ದು ಹೀರೋಯಿನ್ಗೆ ಹೋಗುತ್ತೆ, ರಶ್ಮಿಗೆ ಹೋಗುತ್ತೆ. ಹೌದೌದು. ಹಾಗೆ ಅಷ್ಟೇ, ಅದೇ ಅದು ಒಂದು ಆ ಜಾನ್, ಅದು ಹಾಗೆ ಹೋಗ್ತಾ ಇತ್ತು. ಅಂದರೆ ಸರ್, ನಾವು ಅವಾಗಲೇ ಮಾತಾಡ್ತಾ ಇದ್ವಿ ಹೀರೋ ಮತ್ತು ವಿಲನ್ ಅಂತ. ಇದನ್ನು ಅದೇ ಥರ ಆಗುತ್ತೆ ಅಲ್ವಾ? ಹೇಗೆ? ಏನಕ್ಕಂದರೆ ಇವಾಗ ರಶ್ಮಿ ಇದ್ದಾರೆ ಅಂತಂದರೆ ರಶ್ಮಿ ಗಂಡ ಇರಲೇಬೇಕು, ಅದರಿಂದನೇ ರಶ್ಮಿ ಸ್ಟ್ಯಾಂಡ್ ಆಗಕ್ಕೆ ಸಾಧ್ಯ. ಬಟ್ ಜನ ರಶ್ಮಿ ಮಾತ್ರ ತಗೊಂತಾರೆ, ರಶ್ಮಿ ಗಂಡನ ಏನಕ್ಕೆ ತಗೊಳ್ಳಲ್ಲ. ಪಾತ್ರ ವೈಟೇಜ್. ಅವಳು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ಲು, ಅವಳು ಎಷ್ಟು ಕಷ್ಟಪಟ್ಲು, ಅವಳು ಏನು ಕಾಂಟ್ರಿಬ್ಯೂಟ್ ಮಾಡಿದ್ಲು, ಆ ಪಾತ್ರ ಯಾವ ರೀತಿ ತೋರಿಸ್ತಾರೆ, ಅದನ್ನ ಜನಕ್ಕೆ ಯಾವ ಥರ ನೀವು ಪ್ರೆಸೆಂಟ್ ಮಾಡಿರಿ, ಅದಕ್ಕೆ ಸಪೋರ್ಟಿವ್ ಗಂಡನ ಕ್ಯಾರೆಕ್ಟರ್. ಅಷ್ಟು ಸ್ಟ್ರಗ್ಲಿಂಗಿಗೆ ಗಂಡ ಸಪೋರ್ಟ್. ಅವನು ಕೂಡ ಒಂದು ಕಲ್ಲು ಎತ್ಬೇಕು ಸಪೋರ್ಟ್ ಮಾಡ್ದ. ಬಟ್ ಕೊನೆ ಕಲ್ಲು ತಗೊಂಡು ಹಾಕಿದ್ದಾಗಲಿ, ಕಲ್ಲನ್ನ ಇಟ್ಟಿದ್ದಾಗಲಿ, ಒಂದು ಸ್ಟ್ಯಾಚ್ಯೂ ಓಪನ್ ಮಾಡಿದ್ದಾಗಲಿ, ಎವ್ರಿಥಿಂಗ್ ಆಕೆನೆ. ಎತ್ತಬೇಕಾದ್ರೆ ಸಪೋರ್ಟ್ ಅಷ್ಟೇ, ಬಟ್ ಎತ್ತ ಪ್ರಯತ್ನ ಮಾಡಿದ್ದು, ಎತ್ತಿ ಇಟ್ಟಿದ್ದು ಎಲ್ಲ ಅವಳೇ. ಓಕೆ ಸರ್, ನಿಮಗೆ ಆಲ್ರೆಡಿ ಇದರಲ್ಲಿ ರಂಜಿತಾದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಇದು, ಬಟ್ ಸ್ಟಿಲ್ ನೀವು ರಶ್ಮಿನ ಏನಕ್ಕೆ ಒಪ್ಕೊಂಡ್ರಿ? ಸಿನಿಮಾ ಬರಬೇಕಲ್ಲ, ನನಗೆ ಬೇರೆ ಯಾವುದು ಸಿನಿಮಾ ಬಂದಿಲ್ವಲ್ಲ. ಈಗ ನನಗೆ ಬರ್ತಾರೆ ಸಿನಿಮಾ, ಅದು ಎಕ್ಸಾಂಪಲ್ ಹೇಳಿದೆ, ರಂಜಿತ್ ಆಗ್ತಿದ್ದಂಗೆ ನನಗೆ ಬಂದಿದ್ದೆ ಪ್ರೀತಿಯ ಉಡುಗೊರೆ ಅಂತ ಒಂದು ಸಿನಿಮಾ. ಅದು ರಿಲೀಸ್ ಆಗಲಿಲ್ಲ ಬಿಡಿ, ಅದು ನಾನು ಶ್ರುತಿ. ಅದರೊಂದು ಬ್ಯೂಟಿಫುಲ್ ಸಾಂಗ್ ಇದೆ, ಏನದು ಮದುವೆಯ ಈ ಬಂಧ ಇದೆಯಲ್ಲ, ಆ ಥರದೇ ಒಂದು ಸಾಂಗ್ ಇದೆ. ಮದುವೆಯ ಮಾತು ಸ್ವರ್ಗದಲ್ಲಿ, ಭೂಮಿಯ ಮೇಲೆ ಧಾರೆ, ಶುಭವಾಗಲಿ ನಿಮ್ಮ ಬಾಡು,
ಈ ಥರದೊಂದು ಲೈನ್ಸ್ ಒಂದು ಸಾಂಗ್ ಇದೆ, ಬ್ಯೂಟಿಫುಲ್ ಸಾಂಗ್, ಹಂಸಲೇಖ ಅವ್ರು ಮಾಡಿದ್ದಾರೆ. ಓಕೆ. ಆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆಫ್ಟರ್ ರಂಜಿತಾ ನನಗೆ ಯಾವುದೇ ಸಿನಿಮಾ ಬಂದ್ರು ಈ ಥರ ಸಿನಿಮಾನೇ. ಕೊನೆಗೆ ಸಾಯಿ ಪ್ರಕಾಶ್ ಒಂದು ಸಿನಿಮಾ ಮಾಡಿದ್ರು, ಮುದ್ದಿನ ಸೊಸೆ ಅಂತ. ಅದು ಬಂದು ಸಿತಾರ. ಮುದ್ದಿನ ಸೊಸೆ ಅಂದರೆ ಅವರು ಮುದ್ದಿನ ಅಳಿಯ ಬೇರೆ, ಮುದ್ದಿನ ಸೊಸೆ ಬೇರೆ. ಮುದ್ದಿನ ಸೊಸೆ. ಆಮೇಲೆ ಸತ್ಯಜ್ವಾಲೆ ಅಂತ ಬಂತು, ಅದು ಕೂಡ ಫಿಮೇಲ್. ಓಕೆ ಓಕೆ ಓಕೆ. ಹೀಗೆ ಬರ್ತಾ 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 ಹೋಯ್ತು. ನಾನು ಅದಕ್ಕೆ ಒಂದು ಫೈನ್ ಡೇ ನಾನು ಒಂದು 2 ವರ್ಷ ನಾನು ಖಾಲಿ ಕೂತ್ಕೊಂಡೆ, ಸಿನಿಮಾ ಮಾಡಲಿಲ್ಲ ನಾನು. ಬೇಡ ಸಾಕು, ಯಾಕಂದ್ರೆ ಒಂದು 25-30 ಪಿಕ್ಚರ್ ಮಾಡ್ಬಿಟ್ಟೆ ನಾನು ಇದೇ ಥರ ಸಿನಿಮಾಗಳೇ. ಇದು ಬೆಳದಿಂಗಳ ಬಾಲೆ, ಮುದ್ದಿನ ಸೊಸೆ, ಈ ಥರದ್ದೆಲ್ಲ ಅಂದ್ರೆ ಮಾಡ್ಕೊಂತ ಬಂದು ಎಲ್ಲ ಆ ಥರನೇ ಕತೆ. ಹಾಗಾಗಿ ನೀವೇನು ಕೇಳಿದ್ರೆ ರಶ್ಮಿ ಅಲ್ವಾ ನೀವು, ಹಾಗಾಗಿ ರಶ್ಮಿ ಕೂಡ ಅದರಲ್ಲಿ ಇದೇ ಒಂದು ಸಕ್ಸಸ್ ಅಲ್ಲೇ ಅದು ಹೋದಂತ ಸಿನಿಮಾ. ಅದು ಸಕ್ಸಸ್ ಸಿಗುತ್ತೆ, ಬಟ್ ಮಾಡಿದೆ, ಕೈಲಿ ಕೆಲಸ ಇತ್ತು, ಜೋಬಿಗೆ ಹಣ ಬಂತು, ಎಲ್ಲ ಬಂತು. ಆದರೆ ಕೀರ್ತಿ ಮಾತ್ರ ಅವ್ರಿಗೆ ಹೋಗ್ತಾ ಇತ್ತು. ನಾನು ಏನೇ ಡ್ಯಾನ್ಸ್ ಫೈಟ್ ಏನೇ ಮಾಡಿದ್ರು ಕೂಡ, ಏನೇ ಆ್ಯಕ್ಟ್ ಮಾಡಿದ್ರು ಕೂಡ, ಫೈನಲಿ ಸಿನಿಮಾ ಚೆನ್ನಾಗಿದೆ, ಏನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಹೀರೋಯಿನ್, ಏನು ಚೆನ್ನಾಗಿ ಮಾಡಿದ್ರು ಸರ್. ನಾನು ಕಣ್ಣು ಸರ್ ನೀವು ಸೂಪರ್ ಸರ್, ನೀವು ಚೆನ್ನಾಗಿ ಮಾಡಿರಿ, ಈ ಥರ ಆಗ್ತಾ ಇತ್ತು. ಆಕ್ಚುಲಿ ಬೇಜಾರಾಗತ್ತಲ್ಲ ಸರ್ ಆ ಥರ ಆದಾಗ. ಅದೇ ನಿಮ್ಮ ಗುರಿ ಬೇರೆ ಇದ್ದು ಬಿಟ್ಟಿದ್ದೆಲ್ಲ ಈ ಕಡೆ ಹೋಗ್ತಾ ಇದ್ರೆ ಬೇರೆ ಕಡೆ ತಗೊಳ್ತಾ ಇದೆಯಲ್ಲ, ಹಾಗಾಗಿ. ಬಟ್ ಅದೇ ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಇದನ್ನೆಲ್ಲ, ಅದನ್ನು ಸತತವಾಗಿ ನೀವೇ ಹೇಳ್ದಂಗೆ ಒಂದು 15-20 ಸಿನಿಮಾ ಇದೇ ಥರ ಅಂತ ಅಂದಾಗ ಆಲ್ಮೋಸ್ಟ್ ಫೇಡ್ ಆಗ್ಬಿಡ್ತೀವಿ ನಾವು ಇಂಡಸ್ಟ್ರಿಯಲ್ಲಿ. ಒಂದು ಕತೆ ಮಾಡ್ಬೇಕಾದ್ರೆ ಏನದು ರಾಣಿಯ ದರ್ಬಾರ್ ಅಂತ ಟೈಟ್ಲ್ ಇಟ್ರೆ, ರಾಣಿ ಯಾವ್ದು ಒಂದು ಒಳ್ಳೆ ಆರ್ಟಿಸ್ಟ್ ಹಾಕೊಂಡ್ರೆ ರಾಜ ನಾನು, ರಾಣಿಯ ದರ್ಬಾರು, ರಾಜ ನೋಡ್ಬೇಕಷ್ಟೇ, ರಾಜ ದರ್ಬಾರ್ ಮಾಡೋಂಗಿಲ್ಲ. ರಾಣಿಯ ದರ್ಬಾರ್ ನೋಡಿ ಸೂಪರ್ ಚಪ್ಪಾಳೆ ಹಾಕ್ಬೇಕು, ಅಷ್ಟೇ ರಾಜನ ಕೆಲಸ. ಬಟ್ ರಾಜ ಇದ್ದ ಹೆಸರಿಗೆ ರಾಜ ಇದ್ದ, ರಾಜ ಚಪ್ಪಾಳೆ ತಟ್ಟೋ ರಾಜ. ಈ ಥರ ಕತ್ತಿ ತೆಗೆದು ಯುದ್ಧ ಮಾಡಿ ರಾಜನ ದರ್ಬಾರ್ ತೋರಿಸೋ ಥರ ಆಗಲಿಲ್ಲ. ಹಾಗಾಗಿ ಓಕೆ. ಆಮೇಲೆ ಇನ್ನೊಂದು ಸಿನಿಮಾಗಳನ್ನ ಬಿಡೋಕ್ಕೆ ಭಯ. ನನಗೆ ಫ್ಯಾಮಿಲಿ ಇತ್ತು, ನನಗೆ ನನ್ನ ಹೆಂಡತಿ, ಮಕ್ಕಳು, ನಮ್ಮ ಅಪ್ಪ ಅಮ್ಮ, ನನ್ನ ಬದುಕು ನಂದೆಲ್ಲ ಇತ್ತಲ್ಲ. ಅವಾಗ ನಾನು ಸಿನಿಮಾ ಬಿಡೋಂಗಿಲ್ಲ, ಸಿನಿಮಾ ಬಿಟ್ಟು ಕುತ್ಕೊಳ್ಳೋಕ್ಕೆ ಧೈರ್ಯ ಇಲ್ಲ. ಹಾಗಾಗಿ ಬರೋ ಪಿಕ್ಚರ್ಗಳೆಲ್ಲ ಒಪ್ಕೋಬೇಕಾಯ್ತು. ಬಟ್ ಹಾಗೆ ಅದು ಬ್ರ್ಯಾಂಡ್ ಜಾಸ್ತಿ ಆಗ್ತಾನೂ ಹೋಯ್ತು. KV ಜಯರಾಮ್ ಅವ್ರ ಬಗ್ಗೆ ಮಾತಾಡಲೇಬೇಕು, ಏನಕ್ಕಂದ್ರೆ ನೀವು ಸತತವಾಗಿ ಅವ್ರ ಜೊತೆ ವರ್ಕ್ ಮಾಡ್ತಿರ್ತೀರಾ. ಅವ್ರ ಬಗ್ಗೆ ಹೇಳಿ ಸರ್, ಅವ್ರ ಡೈರೆಕ್ಷನ್ ಬಗ್ಗೆ ಹೇಳಿ. ವೆರಿ ಕೂಲ್, ತುಂಬ ಕೂಲ್ ಅವರು. ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಇಷ್ಟೇ, ನೋ ಶೌಟಿಂಗ್, ಸೆಟ್ ಸೈಲೆನ್ಸ್. ಹೇಳೋದು ಅಷ್ಟೇ, ಭಾಳ ಕೂಲಾಗಿ ಹೇಳೋರು. ವೆರಿ 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 ಕೂಲ್ ಡೈರೆಕ್ಟರ್ ಅವರು. ಬಟ್ ಆದರೆ ಪ್ರೆಸೆಂಟೇಷನ್ ಮಾತ್ರ ವೆರಿ ಸ್ಟ್ರಾಂಗ್ ಇರೋದು, ಸಕ್ಕತ್ತು. ಅವ್ರ ಸ್ಕ್ರೀನ್ ವಿಜುವಲ್ಸ್ ಅಷ್ಟಿತ್ತು ಅವ್ರಿಗೆ. ಅವ್ರಿಗೆ ಈ ಸ್ಕ್ರೀನಲ್ಲಿ ಈ ಸೀನ್ ನಾನು ಹೀಗೆ ಪ್ರೆಸೆಂಟ್ ಮಾಡ್ತಿದ್ದೆ, ಒಳಗಡೆ ಫಿಕ್ ಕರೆಕ್ಟಾಗಿತ್ತು ಅವ್ರಿಗೆ, ಅಷ್ಟೇ ತೆಗಿಯೋರು. ಆಮೇಲೆ ಕನ್ಫ್ಯೂಷನ್ಸ್ ಇರಲಿಲ್ಲ. ಇಷ್ಟೇ ಸಾಕು ಆ್ಯಕ್ಟ್ ಮಾಡಿದ್ದು ಸಾಕು, ಇದಕ್ಕಿಂತ ಜಾಸ್ತಿ ಬೇಡ ಅಂತ ಹೇಳ್ತಾ ಇದ್ರು. ಇವರಾಗ್ಲಿ ಸಿದ್ಲಿಂಗ್ ಅವರಾಗ್ಲಿ ಎಲ್ಲ ಸ್ಕೂಲ್ಗಳೇ ಇಷ್ಟೇ ಸಾಕು, ನಮ್ಗೆ ಬೇಡಮ್ಮ ಇಷ್ಟು ಸಾಕು, ನಮಗೆ ಹೆಚ್ಚಿಗೆ ಬೇಡ ಅನ್ನೋರು. ಅಂದ್ರೆ ಗೊತ್ತು ಫಿಕ್ಸ್ ಆಗ್ಬಿಟ್ಟಿದ್ರು, ಇಷ್ಟೇ ನಾನು ಇಡ್ತೀನಿ ಶಾರ್ಟು. ಫೈಟ್ ಬಂದು 50 ಅಡಿ ಸಾಕು, 50 ಅಡಿ ಮೇಲೆ ಬೇಡ, ಸಾಕು. ಅಂದರೆ ನನ್ನ ಸಿನಿಮಾಕ್ಕೆ 50 ಅಡಿ ಫೈಟ್ ಅಂದರೆ ಸಾಕು, ಅದು ಲೆಂತ್ ಕರೆಕ್ಟಾಗಿರುತ್ತೆ, ಜನಕ್ಕೆ ಬೋರ್ ಆಗಲ್ಲ. ಅದೇ ಥರ KV ಜಯರಾಮ್ ಅಷ್ಟೇ. ಈ ಸೀನ್ ಬರೆದ್ರೆ ಕರೆಕ್ಟ್. ಆಮೇಲೆ ನೋಡಿ, ಸುಮ್ಮನೆ ಒಂದು ಅಷ್ಟುದ್ದ ಶೂಟ್ ಮಾಡಿ ಎಡಿಟ್ ಮಾಡಿ ಸೈಡ್ ಗಿಟ್ಟ ಅವೆಲ್ಲ ಏನಿಲ್ಲ. ನಾನು ಆ್ಯಕ್ಟ್ ಮಾಡಿದ ಪ್ರತಿ ಸೀನು ಇರೋದು ಸ್ಕ್ರೀನಲ್ಲಿ, ಅಂದರೆ ಅಷ್ಟೇ ಲೆಂತ್ ಮತ್ತು ಒಂದಷ್ಟು ಸೀನ್ ತೆಗೆದಿಟ್ವಿ. ಇಲ್ಲ ಆ ಥರ. ಹಾಗಾಗಿ ಅವ್ರು ಅಷ್ಟು ಸಿನಿಮಾ ಸಕ್ಸಸ್ ಸಿನಿಮಾ ಕೊಡೋಕೆ ಸಾಧ್ಯ. ಹೌದು, ವೆರಿ ಬ್ರಿಲಿಯಂಟ್ ಡೈರೆಕ್ಟರ್. ಮುದ್ದಿನ ಮಾವ ಅಂತ ಒಂದು ಸಿನಿಮಾ ಮಾಡ್ತಾರೆ ಸರ್, ಆ ಸಿನಿಮಾ ಬಗ್ಗೆ ಹೇಳಿ. SPB ಅವರು. ಹೌದು, ಮುದ್ದಿನ ಮಾವ ಅಂತ ಬಂದ್ರಿ ನೋಡಿ. ಅಲ್ಲಿ ಮುದ್ದಿನ ಮಾವ ಟೈಟ್ಲ್ ಅಲ್ಲಿ ಮಾವನ ಮೇಲೆ ಮುದ್ದಿನ ಅತ್ತೆ ಅಂತ ಇಡ್ಲಿಲ್ಲ. ಮುದ್ದಿನ ಅತ್ತೆ ಇಟ್ಟಿದ್ರೆ ಫೀಮೇಲ್ ಹೋಗ್ಬಿಡೋದು, ಮುದ್ದಿನ ಮಾವ ಮೇಲ್. ಸೊ ಹಾಗಾಗಿ ಅದನ್ನ ಯಾರೇ ಮಾಡಿದ್ರು ಆ ಪಾತ್ರಕ್ಕೆ ಹೆಸರು ಬಂದೇ ಬರುತ್ತೆ. ಮುದ್ದಿನ ಮಾವ ಬಂದು SP ಬಾಲಸುಬ್ರಹ್ಮಣ್ಯ ಅವರು. ನಿಮ್ಗೆ ಗೊತ್ತಿದೆ, ಇಸ್ ಲೆಜೆಂಡ್ ಸಿಂಗರ್. ಅವರಿಗೆ ಅವ್ರದ್ದು ಆಲ್ಟರ್ನೇಟಿವ್ ಇನ್ ಜಗತ್ತಲ್ಲಿ ಮುಂದೆ ಯಾವತ್ತೂ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಮತ್ತೆ ಹುಟ್ಟಿ ಬಂದ್ರೆ ಅವರೇ ಸಾಟಿ ಆಗ್ತಾರೆ ಗೊತ್ತಿಲ್ಲ, ಅಷ್ಟು ಕ್ವಶನ್ ಮಾರ್ಕ್ ಆಗ್ಬಿಡ್ತಾರೆ. SP ಅವರೇ ಮತ್ತೆ ಅತಿ ಹಾಡಕ್ಕಾಗುತ್ತೋ ಇಲ್ಲೋ ಅನ್ನೋ ಒಟ್ಟಿಗೆ ಅವರು ಪ್ರೂವ್ ಮಾಡೋದು. ನನಗೇನಪ್ಪ ಅಂದರೆ, ನಾನು ಆ್ಯಕ್ಚುಲಿ ನನಗೆ ಟ್ರೈ ಮಾಡ್ತಿರೋ ಟೈಮಲ್ಲಿ ಅಕಸ್ಮಾತ್ SP ಬಾಲಸುಬ್ರಹ್ಮಣ್ಯರು ಹಾಡು ನಿಲ್ಲಿಸ್ಬಿಟ್ರೆ, ನಾನು ಹೀರೋ ಆದಾಗ ನನ್ನ ಸಾಂಗಿಗೆ ಅವ್ರು ಹಾಡಿಲ್ಲ ಅಂದರೆ, ಈ ಥರದ್ದೆಲ್ಲ ಆಲೋಚನೆ ಇತ್ತು ನನಗೆ. ಅಯ್ಯೋ ನಾನು ಬೇಗ ಆಗಬೇಕು, ಅವ್ರು ಹಾಡಿರೋ ಸಿನಿಮಾಕ್ಕೆ ನಾನು ಡ್ಯಾನ್ಸ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ. ಲಕ್ಕಿಲಿ ಅದೆಲ್ಲ ನನಗೆ ಆಯಿತು. ಮುಂದೆ ಅವರು ಹಾಡಿರೋ ಹಾಡುಗಳಿಗೆಲ್ಲ ನಾನು ಡ್ಯಾನ್ಸು ಎಲ್ಲ ಮಾಡಿದ್ದೀನಿ. ನಾನು ಸ್ವಂತ ಸಿನಿಮಾಕ್ಕೂ ಅವ್ರಿಗೆ ಹಾಡಿಸ್ಕೊಂಡಿದ್ದೀನಿ. ಸರಿ, ಫಸ್ಟ್ ಡೇ ಮೀನ್ಸ್ ನಾನು ಮುದ್ದಿನ ಮಾವ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೋಮನಹಳ್ಳಿ ಅಂತ ಒಂದು ಊರಿದೆ ಕನಕಪುರ ರೋಡಲ್ಲಿ, ಅಲ್ಲಿ ಮನೆ ಶೂಟಿಂಗ್ ಮಾಡಿದ್ದು ನಾವು. ನನ್ನ ಡೇಟ್ ಇತ್ತು ಅವತ್ತು, ನಾನು ಹೋಗಬೇಕು. ನನಗೇನು ಕಾತುರ ಅಂದರೆ ಬಾಲಸುಬ್ರಹ್ಮಣ್ಯ ಅವ್ರನ್ನ
ಹತ್ತಿರದಿಂದ ಮಾತಾಡಿಸ್ಬೇಕು. ಅವತ್ತು ನಾನು ಮಾತಾಡ್ತಿರ್ಲಿಲ್ಲ. ಓಕೆ. ಆಮೇಲೆ ಹತ್ತಿರದಿಂದ ನೋಡಬೇಕು ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ, ಅವ್ರು ಸಿಂಗರ್ ಅವರು ಹೌದು ಹೌದು ಅನ್ನೋದು ನನ್ನ ತಲೆಯಲ್ಲಿ. ಹೌದು. ನಾನು ಫಸ್ಟ್ ಮಧ್ಯಾಹ್ನ ಐ ಥಿಂಕ್ ನಾನು 12:30 ಆಗಿತ್ತು ನಾನು ಸೆಟ್ಗೆ ಹೋದಾಗ. ಹೋಗಿ ಡೈರೆಕ್ಟ್ರನ್ನೆಲ್ಲ ಮಾತಾಡಿಸ್ದೆ. ಆಫ್ಟರ್ ಲಂಚ್ ನೀ ಶೂಟಿಂಗ್ ಅಮ್ಮ, ಲಂಚ್ ಟೈಮಲ್ಲಿ ರೆಡಿ ಆಗ್ಬಿಡು, ಆಫ್ಟರ್ ಲಂಚ್ ನಿಮ್ಮದು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ. ನಾನು ಪಟ್ಟದ ಒಳಗೆ ಹೋಗ್ಬಿಟ್ಟು ಎಲ್ಲರೂ ಹುಡುಕಾಡ್ತಾ ಇದ್ದೀನಿ, SP ಎಲ್ಲಿದ್ದಾರೆ ಅಂತ. ನಾನು ಕೇಳಿದೆ ಎಲ್ಲಿದ್ದಾರೆ ಸರ್ ಎಲ್ಲಿದ್ದಾರೆ ಅಂತ. ಅಲ್ಲಿದ್ದಾರೆ ನೋಡ್ರಿ ಅಂದರು. ಕೆಳಗಡೆ ಒಂದು ಟವಲ್ ಅವ್ರ ಡ್ರೆಸ್ ಟವಲ್ ಇತ್ತು, ಆ ಟವಲ್ನ ಹಾಸ್ಕೊಂಡು ನೆಲಮೆ ಮಲ್ಬಿಟ್ಟಿದ್ದಾರೆ. ನೋಡಿ ಏನು ಸಿಂಪಲ್ ಅವರು. ನಾನು ನೋಡಿದೆ ಅವ್ರು ಮಲಗಿಬಿಟ್ಟಿದ್ದಾರೆ, ಕೆಳಗಡೆ ಮಲ್ಕೊಂಡ್ಬಿಟ್ಟು ನಿದ್ದೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಒಂದು 10 ನಿಮಿಷ ಗ್ಯಾಪ್ ಇತ್ತು ಅವ್ರಿಗೆ, ಹಾಸ್ಕೊಂಡು ಆರಾಮ್ ಮಲಗಿದ್ದಾರೆ. ನಾನು ಕೂತ್ಕೊಂಡಿದ್ದೆ. ಆಮೇಲೆ ಅವ್ರನ್ನ ಪರಿಚಯ ಮಾಡ್ಕೊಂಡೆ, ಸರ್ ನಾನು ಈ ಥರ ಆರ್ಟಿಸ್ಟ್, ನಾನು ಈ ಥರ. ಓಕೆ ಭಾಳ ಖುಷಿ ಆಯಿತು. ಓಕೆ ಆಮೇಲೆ ಕೇಳಿದೆ ಯಾಕೆ ಸರ್ ಇಲ್ಲಿ ಮಲಗಿದ್ರಿ? ಇದು ಪರ್ಮನೆಂಟ್ ಅಮ್ಮ, ಇದು ಪರ್ಮನೆಂಟ್, ಇದಕ್ಕೆ ಕಾಂಪಿಟೇಷನ್ ಇಲ್ಲ. ಎಕ್ಸಾಕ್ಟ್ಲಿ, ಹೌದು, ನೋ ಕಾಂಪಿಟೇಷನ್. ಇದು ಯಾರು ಕಿತ್ಕೊಳ್ಳಲ್ಲ, ಬಂದು ನಾವೇ ಆರಿಸ್ಕೊಂಡ್ಬಿಟ್ರೆ ಬೆಸ್ಟ್ ಅಲ್ಲ. ಯಾವುದೋ ಆರಿಸ್ಕೊತೀವಿ, ಅವ್ರು ಬಂದು ಜಾಗ ಬೇಕು ಅಂದರೆ ಬಿಟ್ಕೊಡ್ಬೇಕು ನಾವು, ಇದು ಯಾರು ತೊಂದರೆ ಇಲ್ಲ. ಸೊ ಎಂಥ ಒಂದು ಹೈಟ್ಸಲ್ಲಿರೋರು, ಅವ್ರ ಆಲೋಚನೆ ನೋಡಿ, ಗುಡ್. ಅಂದರೆ ಆ ಥರದ್ದೆಲ್ಲ ಭಾಳ, ಅಂದರೆ ತುಂಬಿದ ಕೂಡ ತುಳುಕಲ್ಲ ಅಂತ ಒಂದು ಗಾದೆ ಮಾತು ಏನು ಇದೆಯೋ ಅದನ್ನೆಲ್ಲ ಪ್ರೂವ್ ಮಾಡ್ತಾರೆ. ಆಮೇಲೆ ಅವ್ರ ಜೊತೆ ನಾನು ಅವ್ರ ಕಾಂಬಿನೇಷನು, ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದೆ. ತುಂಬ ಚೆನ್ನಾಗಿ. ಅವರು ಬರೀ ಸಿಂಗರ್ ಮಾತ್ರ, ವೆರಿ ಗುಡ್ ಆ್ಯಕ್ಟರ್. ಆ ಸಿನಿಮಾ ನೋಡ್ರಿ ಗೊತ್ತಾಗ್ತದೆ, ತುಂಬಾ ಒಳ್ಳೆ ಕ್ಯೂಟ್ನೆಸ್ ಎಲ್ಲಿಂದ ಬಂತು ಗೊತ್ತಿಲ್ಲ ಸರ್. ಕರೆಕ್ಟ್. ಮಗು ತರ ಮಾತು, ಮಗು ತರ ಎಕ್ಸ್ಪ್ರೆಷನ್ಸ್, ಅದು ಬಹಳ ಪ್ಲಸ್ ಆಯ್ತು ಸಿನಿಮಾಕ್ಕೆ. ಅಂದ್ರೆ ತೆಲುಗುನಲ್ಲಿ ದಾಸಿ ನಾಯ್ಡು ಮಾಡಿದ್ರು, ಕನ್ನಡದಲ್ಲಿ SP ಅವ್ರು ಮಾಡಿದ್ರು. ಬಹಳ ಚೆನ್ನಾಗಿ ಒಂದು ಚೂರು ಅವ್ರಿಗಿಂತ ಒಂದು ಕೈ ಜಾಸ್ತಿನೇ ಆಕ್ಟ್ ಮಾಡಿದ್ದಾರೆ. ಅದಕ್ಕೆ ಸರಸ್ವತಿ ಪುತ್ರ ಬಾಲಸುಬ್ರಹ್ಮಣ್ಯಂ SP, ನೋ ಡೌಟ್. ಅವ್ರ ಪ್ರಸಾದನೆ, ಇಲ್ಲದ್ರೆ ಸಾಧ್ಯ ಇಲ್ಲ ಬಿಡಿ. ಅಷ್ಟು ವೆರೈಟಿಯಾಗಿ ಆ ಆಕ್ಟ್ರಿಗೆ ತಕ್ಕಂಗೆ ಹಾಡೋರಲ್ಲ ನೋಡಿ. ಚಿನ್ನ ನೀನು ನಗುತ್ತಿರಲ್ಲಿ ಸಿಂಗಾರಕ್ಕೋ ಅಂತಾರೆ, ನನಗೆ ಟೆನ್ನಿಸ್ಗೆ ಮಂಗಾರಕ್ಕೋ ಅಂತಾರೆ. ಅವ್ರು ಕೇಳಿ ಈ ಹಾಡು ಯಾರು ಹಾಡ್ತಾರೆ ಅಂತ. ಈ ಥರ ಟೆನ್ನಿಸ್ ಕೃಷ್ಣ ಅವ್ನ ವಾಯ್ಸ್ ಯಾವ ಥರ ಇರುತ್ತೆ ಕೇಳ್ಕೊಂಡ್ರು, ಅವನಿಗೆ ಮ್ಯಾಚ್ ಆಗಿದೆ ನೋಡಿ. ಹೆಗಲಲ್ಲಿ ಇರುವ ಹೊರೆಯ ಕೆಳಗೆ ಇಳಿಸಿರಕೋ ಅಯ್ಯ ಮಕ್ಕಳು ಬೇಕು ಅಂತ ಮುಂದಿಸುತ್ತಾರೆ, ಮಕ್ಕಳು ಬೇಕು ಟೆನ್ನಿಸ್ ಥರನೇ ಹಾಡಿದ್ದಾರೆ. ನೀವು ಹಾಡು ಕೇಳಿ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಸುಮ್ಮನೆ ಹಾಡು ಹೋಗ್ಬಿಡ್ಬೋದಲ್ಲ. ಎಲ್ಲ ಯಾರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಹೊಸಬನ ಹಳಬರ, ಅವ್ರಿಗೆ ಗೊತ್ತಿಲ್ಲದೆ ಇರೋರ ಕೇಳಿ ಅವ್ರಿಗೆ ಮ್ಯಾಚ್ ಮಾಡೋರು ವಾಯ್ಸ್ನ, ಯಾರ ಕೈಲಿ ಸಾಧ್ಯ ಅದು? ನೆವರ್. ನೋ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಜೊತೆ ನಾನು ಕೆಲಸ ಮಾಡಿದೆ. ಈ ಟೈಮಲ್ಲಿ ಅವ್ರನ್ನ ಜ್ಞಾಪಿಸ್ಕೊಳ್ಳೋಕ್ಕೆ ಭಾಳ ಖುಷಿಯಾಗುತ್ತೆ. ಎಲ್ಲ ಇದ್ರು ಅವರ ನಿಜವಾಗ್ಲೂ ಅವರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಬೇಕು. ಸರಸ್ವತಿ ಪುತ್ರ ಬಾಲಸುಬ್ರಹ್ಮಣ್ಯ. ಹೌದು. ಅಂದರೆ ನೀವು ಅವ್ರ ಜೊತೆ ಕೆಲಸ ಮಾಡಿ ಅವ್ರ ಆಶೀರ್ವಾದ ಪಡ್ಕೊಂಡು ನೀವು ಬಂದಿದ್ದೀರಾ, ನಿಮ್ಮ ಜೊತೆ ನಾವು ಕೆಲಸ ಮಾಡಿ ನಿಮ್ಮ ಆಶೀರ್ವಾದ ನಾವು ಪಡ್ಕೊಂಡು ಹಾಗೆ ಮುಂದೆ ಹೋಗೋಣ. ಓಕೆ ಸರ್, ತುಂಬ ಒಳ್ಳೆ ಮಾತುಗಳಿಂದ ಈ ಸಂಚಿಕೆಯನ್ನು ಮುಗಿಸೋ ಸಮಯ ಬಂದಿದೆ. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಬಾಲಸುಬ್ರಹ್ಮಣ್ಯ ಸಂಚಿಕೆ ಅಂದ್ರೂ ತಪ್ಪಿಲ್ಲ, ಯಾಕಂದರೆ ಅವ್ರಿಗೆ ಡೆಡಿಕೇಟ್ ಮಾಡೋಣ. ಯಾಕಂದರೆ ಸಚ್ ಎ ವಂಡರ್ಫುಲ್, ನನ್ನ ಮೈ ಫೇವ್ರೇಟ್. ಹೌದು, ಅವರನ್ನ ಟಚ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಅಭಿಜಿತ್ ಅವರ ಅಭಿನಯದ ಚಿನ್ನ ನೀ ನಗುತ್ತಿರು, ಭುವನೇಶ್ವರಿ, ಮುದ್ದಿನ ಮಾವ, ಈ ಎಲ್ಲ ಸಿನಿಮಾಗಳ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.